ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ. ಬ್ಲಡಿ ಹೆಲ್, ಹಿಯರ್ ವಿ ಫಕಿಂಗ್ ಗೋ ಅಗೈನ್. ಲೆಟ್ ಮಿ ಟೇಕ್ ಇಟ್ ಫ್ರಮ್ ಹಿಯರ್. ನೀವು ಒಳ್ಳೆಯವರಾಗಿದ್ದರೆ ಜನ ನಿಮ್ಮನ್ನು ಇಷ್ಟಪಡಬೇಕಂತ ಏನೂ ಇಲ್ಲ. ನಿಮ್ಮನ್ನು ಬಳಸಿಕೊಳ್ಳಲು ಬಹುದು. ಟ್ರೋಲ್ ಬುದ್ಧಿವಂತ, ಕ್ರೆಡಿಟ್ಸು. ಜನ ಬಳಸ್ಕೊಂತಾರೋ ಶಾರ್ಟಪ್ ಬೆಳೆಸ್ಕೊಂತಾರೋ. ಇವಳಿಂದನೂ ಯಾರಿಗಾದರೂ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ನಾನು ದೇವ್ರ ಹತ್ರನೂ ನಂಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳಲ್ಲ ಗುರು. ನನ್ನ ಜೀವನ ಕೆಟ್ಟು ಸುಟ್ಟು ಸುಡುಗಾಡು ಸೇರಲಿ, ಅವನ ಅಕ್ಕನ ಈ ಥರದಲ್ಲೆಲ್ಲ ಒಳ್ಳೇದಾಗೋದು ಬೇಡ ಗುರು. ಡಿಪ್ರೆಷನ್ ಅಲ್ಲ, ಮಹಾಮಾರಿ ಬಂದುಬಿಟ್ಟು ಎಲ್ಲರೂ ಕೇಯಿಸ್ಕೊಳ್ಳೋಣ. ಇವಳಿಂದ ಒಳ್ಳೇದು ಮಾಡಿಸ್ಕೊಳ್ಳೋದು ಬೇಡ. ಓಕೆ, ಲೆಟ್ಸ್ ನಾಟ್ ಬಿ ಜೆಂಟಲ್. ಅವರು ಜೊತೆ ನಾನು ಮಾತಾಡ್ತಿರೋ ಕಾನ್ಫರೆನ್ಸ್ ಕಾಲ್ ಹಾಕ್ಸಿ ವಿಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಕಡೆ ಹರಿಬಿಟ್ಟಿದ್ದ ಮುತ್ತು ಅವ್ರಿಗೆ ಒಳ್ಳೇದಾಗ್ಲಿ ಆಯ್ತಾ. ಕರ್ಮ ಅಂತ ಒಂದಿರುತ್ತೆ. ಅವನು ಯಾವನ್ ಗುರು ಹರಿಬಿಟ್ಟವನು, ಹರಿದು ಬಿಟ್ಟವನು, ಬಿಡೋದು ಬಿಟ್ಟವನ ಸದ್ಯ ಊಸ್ಬಿಟ್ಟಿಲ್ಲ. ಬಿಟ್ಟಿದ್ರೆ ಅಕ್ಕ ಹಾರ್ಕೊಂಡು ಹಿಂದೂ ಮಹಾಸಾಗರದಲ್ಲಿ ಹೋಗಿ ಬಿದ್ದಿರೋಳು. ಒಳ್ಳೇದಾಗ್ಲಿ ಅಂತಾಳೆ, ಕರ್ಮ ಬಿಡಲ್ಲ ಅಂತಾಳೆ. ಈಗ ಅವನಿಗೆ ಒಳ್ಳೇದಾಗಬೇಕಾ ಇಲ್ಲ ಕರ್ಮ ತಿಕ್ಕ ಹೊಡಿಬೇಕಾ? ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟಾರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ತಿಕ್ಕ ಹೊಡಿಬೇಕು ಅಂತ ನಿಂತ ಮೇಲೆ ತಿಕ್ಕ ಎಷ್ಟವೆ ಅಂತ ಲೆಕ್ಕ ಹಾಕ್ಬಾರ್ದು. ಬೂಸ್ಟ್ ಕುಡಿತಿರ್ಬೇಕು, ತಿಕ್ಕ ಹೊಡಿತಿರ್ಬೇಕು. ಅಲ್ಲ ಮಿಸ್ಟರ್ ಮುತ್ತು ಅವರೇ, ಜೊತೆಲಿರೋರ್ನ ಹೆಸರನ್ನ ಕೆಲ್ಸಿದ್ಯಲ್ವಾ? ಜೊತೆಲಿರೋರ್ನ ಹೆಸರನ್ನೆಲ್ಲ ಮಧ್ಯದಲ್ಲಿ ತಗೊಬಂದಿದ್ಯಲ್ವಾ? ನಿನಗೆ ರೆಕಾರ್ಡ್ ಬಿರೋಂತ ಅವಶ್ಯಕತೆ ಏನಿತ್ತು ಹೇಳು? ಇವಾಗ ನಮ್ಮ ತಾಯಿ ಗೊಳೋ ಅಂತ ಅಳ್ತಿದ್ದಾರೆ. ನಮ್ಮ ತಾಯಿ ಕಣ್ಣೀರಿಗೂ ಬಂದಿಸಲ್ಲ. ಕಣ್ಣೀರು ಹಾಕೋ ಟೈಮಲ್ಲಿ ಹಾಕಿದ್ರೆ ನಮಗೆಲ್ಲ ಇದು ನೋಡಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತಿದ್ದಿಲ್ಲ. ದುರ್ದೈವದಿಂದ ಇಂಥವ್ರ ಜನನ ಆಗೋದಾಯ್ತು. ಇಷ್ಟೊಂದು ಬೆಳಕು ಬಿಡಬಾರ್ದಿತ್ತು. ಮಗು ಹೊಟ್ಟೆಲಿದ್ದಾಗಲೇ ಸ್ಕ್ಯಾನ್ ಮಾಡಿ ಮುಂದೆ ಮಗು ಈ ಥರ ಆಡುತ್ತೆ ಅಂತ ಗೊತ್ತಿದ್ರೆ ಯಾವ ತಾಯಿ ತಾನೇ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತಾಳೆ? ಆಕ್ಸಿಜನ್ಗೆ ಹೊರೆ. ಇವರು ಸರಳ ಆಕ್ಸಿಜನ್ನಲ್ಲಿ 4 ಮನೆ ಒಲೆ ಉರಿತಿದ್ವು. ಹಲೋ ಜನರೇ, ನಾನು ನಿಮ್ಮ ಕಿಪ್ಪಿ ಕೀರ್ತಿ. ನಾನು ಇನ್ ಮುಂದೆ ಪ್ರಮೋಷನ್ ಮಾಡ್ಬೇಕು ಅಂತಿದ್ದೀನಿ. ಇದೇನು ಮುಖಾನೋ ಇಲ್ಲ ಗೀಜಾ ಪಿರಮಿಡ್? ಪ್ರಮೋಷನ್ ಮಾಡೋದು ಅಂದರೆ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದು, ಡಿಮೋಟ್ ಮಾಡೋದಲ್ಲ. ಪ್ರಮೋಷನ್ ಉದ್ದೇಶ ಜನ ಆ ಪ್ರಾಡಕ್ಟ್ನ ತಗೊಂಡು ಬಳಕೆ ಮಾಡಲಿ ಅಂತ. ಆ ಕಂಪ್ನಿ ಓನರು ದಿವಾಳಿ ಆಗಲಿ ಅಂತಲ್ಲ. ಇವಳು ಬಂಗಾರನ ಪ್ರಮೋಷನ್ ಮಾಡಿದರೆ ಬಂಗಾರನೇ ತುಕ್ಕಿಡಿಯುತ್ತೆ. ಇವಳು ಬಟ್ಟೆ ಪ್ರಮೋಷನ್ ಮಾಡಿದರೆ ಇಲ್ಲಿ ಕೂಡ ತಿನ್ನಲ್ಲ, ನನ್ನ ಟೇಸ್ಟ್ ಇಷ್ಟು ಖರಾಬಿಲ್ಲ ಗುರು ಅಂತವೆ. ಇವಳು ಶೂಸ್ ಪ್ರಮೋಟ್ ಮಾಡಿದರೆ ಕಲ್ಲು ಮುಳ್ಳುಗಳು ಹೆದರ್ಕಂತವೆ. ಇವಳನ್ನು ನೋಡಿದರೆ ಬೆದರು ಬೊಂಬೆನೇ ಬೆದರುತ್ತೆ. ಇವಳ ಹತ್ರ ಪ್ರಮೋಷನ್ ಮಾಡಿಸೋ ಬ್ರ್ಯಾಂಡ್ ಯಾವುದು ಗುರು? ಕುಲದಲ್ಲಿ ಕೀಳು ಯಾವುದೋ ಫಿಲ್ಮಿಗೆ ಈ ಐಡಿಯಾ ಕೊಟ್ಟವನು ಯಾವನಿದಾನಲ್ಲ, ಅವನಿಗೆ ಲಂಗ್ಸಲ್ಲಿ ಏಡ್ಸ್ ಬರಲಿ, ಬ್ರೈನಲ್ಲಿ ನ್ಯೂಮೋನಿಯಾ ಬರಲಿ, ಸಾಮಾನ್ಯಕ್ಕೆ ಫಿಟ್ಸ್ ಬರಲಿ. ಈ ಸಿನಿಮಾ ಟೀಮಿಗೆ ಒಂದು ಕ್ವಶನ್ನು, ಈ ಚೂತೆಗಳನ್ನೆಲ್ಲ ಹಾಕೊಂಡು ಸಿನಿಮಾ ಪ್ರಮೋಷನ್ ಮಾಡಿಸ್ತಿದ್ದೀರಲ್ಲ, ಇದನ್ನು ನೋಡಿ ಜನ ಬಂದು ನಿಮ್ಮ ಸಿನಿಮಾ ನೋಡ್ತಾರೆ ಅನ್ಕೊಂಡ್ರಾ? ಫ್ರೀಯಾಗಿ ಯೂಟ್ಯೂಬಲ್ಲಿ ಹಾಕಿದ್ರು ನೋಡಲ್ಲ. PROಗಳು ಸಿನಿಮಾನ ಜನರಿಗೆ ತಲುಪಿಸ್ಬೇಕೇ ಹೊರತು ಜನರ ತಲೆದಂಗದಲ್ಲ. ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ, ನಾಳೆ ನಾನು ಸಿನಿಮಾ ಮಾಡ್ತೀನಿ, ಡೈರೆಕ್ಟರ್ ಆಗಬೇಕಂತ ಇದ್ದೀನಿ. ಈ ಥರ ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಬೇಡ ಗುರು. ನನ್ನ ಸಿನಿಮಾ ಮಾಡಿ ನಾನೇ ನೋಡ್ತೀನಿ, ಯಾರಿಗೂ ತೋರಿಸಲ್ಲ ಹಟ್ರು. ಈ ಥರ ಐಡಿಯಾ ಯಾವನಾದರೂ ತಗೊಂಬಂದ್ರೆ ನನ್ನ ಹತ್ರ ಅಲ್ಲೇ ಒಂದು ತಲೆ ಹೊಡೆದು ಬ್ರೈನ್ ಕೇಳ್ತೀನಿ. ಬ್ರೈನ್ ಸ್ಟಾರ್ಮಿಂಗ್ ಮಕ್ಕಳು ಹುಟ್ಟಬೇಕು. ಕಾಲ್ ಹಾಕಿರೋ ಮುತ್ತು ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ, ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ಹಿಂದ್ಗಡೆಯಿಂದ ಏನೇನ್ ಮಾಡ್ತಾ ಇದ್ದಾನೆ, ಏನೇನು ಎಂತ ಅಂತ. ಯಾವನ ಅವನು ಹಿಂದ್ಗಡೆಯಿಂದ ಮಾಡ್ತಿರೋನು? ಚಚ್ಚಾ ಬರೀ ಡಾಗಿ ಸ್ಟೈಲು ನಿಮ್ಮ ಫ್ಯಾಂಟಸಿಗಳಿಗೆ ಕಿಪ್ಪಿ ಮೇಕಪ್ ಹಾಕ. ಗೈಸ್ ಐ ಹ್ಯಾವ್ ಎ ಕ್ವಶನ್. ವಾಟ್ಸ್ ಸೋ ಸ್ಕೇರಿ, ಕಿಪ್ಪಿ ಆರ್ ಕಿಪ್ಪಿಸ್ ಮೇಕಪ್? ಆನ್ಸರ್ ಇನ್ ದ ಕಮೆಂಟ್ಸ್. ಇದೇ ಕಾರಣಕ್ಕೆ ಅನಿಸುತ್ತೆ ಅವನು ಹಿಂದ್ಗಡೆಯಿಂದ ಮಾಡ್ತಿರೋದು. ಮುಂದ್ಗಡೆಯಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ವಲ್ಲ ಇವಳ ಹತ್ರ. ಮಸ್ಲತ್ ಮಾಡ್ತಿರೋದು ಒಂದೇ. ಸಭ್ಯತೆ ಇಂಪಾರ್ಟೆಂಟು. ಅಕ್ಕನ್ ಡ್ಯಾನ್ಸ್ ಆಫ್ಟರ್ ಡೆಸ್ಟ್ರಾಯಿಂಗ್ ನೇಮ್ಸ್ ಆಫ್ 3 people ಇನ್ಕ್ಲೂಡಿಂಗ್ ಹರ್ಸೆಲ್ಫ್. ಪ್ಲಸ್ ಮೆಸೇಜು ಹಾಕಿದ್ರು, ನೀನ್ ಚಿಕ್ಕ ಮಗು ತರ ಇದೆಯಾ ಅಂತ. ಅದಕ್ಕೆ ನಾನು ಕನ್ಫರ್ಮೇಶನ್ ಕೊಡೋಕ್ಕೋಸ್ಕರ ನಾನು ಹೇಳಿದ್ದೆ, ನಾನು ಸ್ಕೂಲ್ ಹುಡುಗಿ ಅಲ್ಲ, ನಾನು ಡಿಗ್ರಿ ಹುಡುಗಿ ಅಂತ ಹೇಳಿದೆ. ಡಿಗ್ರಿ ಓದ್ತಾ ಇದೆ ಆ ಟೈಮಲ್ಲಿ. ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂತ ಬಾಯಿ ಬಡ್ಕೊಂಡು ಸಾಯ್ತಿರ್ತೀನಿ. ನಕ್ಕನ್ ಎಜುಕೇಷನ್ ಸಿಕ್ಕ ಮೇಲೂ ಹಿಂಗಾಡಿದ್ರೆ ಆ ಎಜುಕೇಷನ್ ತೆಗಕ್ಕೆ ಸ್ಯಾನಿಟೈಸರ್ ಹಾಕಿ ಬೆಂಕಿ ಹಚ್ಚಬೇಕು. ಈ ಒಮ್ಮಂಗೆ ಡಿಗ್ರಿ ಕೊಟ್ಟಿರೋ ಯೂನಿವರ್ಸಿಟಿ ಅವರು ಇವಳು ವಿಡಿಯೋಸ್ ನೋಡಿದರೆ ಆ ಡಿಗ್ರಿನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಎಜುಕೇಷನ್ ಇಲ್ದಿರೋದು ಪ್ರಾಬ್ಲಮ್ ಅಂದರೆ ಇಲ್ಲಿ ಎಜುಕೇಷನ್ ಕೊಟ್ಟರು ಪ್ರಾಬ್ಲಮ್ ಆಗ್ತಿದೆ ಅಂತ ಯೂನಿವರ್ಸಿಟಿನ ನೆಲಸಮ ಮಾಡಿಬಿಟ್ಟು ಕಾಯ್ದಿರಿಸಿದ ಅರಣ್ಯ ರಿಸರ್ವ್ಡ್ ಫಾರೆಸ್ಟ್ ಮಾಡಿಬಿಡ್ತಾರೆ. ಇವಳನ್ನ ಪ್ರಾಣಿಗಳ ಮಧ್ಯೆ ಬಿಡಬೇಡ್ರು. ಮನುಷ್ಯರ ಜಾತಿ ಹಾಳು ಮಾಡಿದ್ದು ಸಾಕು. ಸ್ಪೇರ್ ದ ಅನಿಮಲ್ಸ್ ಪ್ಲೀಸ್. ಅಮಲು ಅದು ಅಮಲು ನಿನ ಮೈಸೋಕಿ ಗಾಳಿ. GRWM ಗೆಟ್ ರೆಡಿ ವಿತ್ ಮೀ ವಿತ್ ಕಿಪ್ಪಿಮ. ಅಕ್ಕ
ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿಗೂ ಕಕ್ಕ ಬರುತ್ತಾ ಇದೆಲ್ಲ ನೋಡಿದರೆ ಕಾಕ ಕೂಡ ರಿವರ್ಸ್ ಗೇರ್ ಹಾಕೊಂಡು ವಾಪಸ್ ಹೋಯ್ತದೆ. ಫಸ್ಟ್ ಆಫ್ ಆಲ್ ಇವಳನ್ನ ನೋಡೋದೇ ಕಣ್ಣಿಗೊಂದು ಶಿಕ್ಷೆ, ಅಂಥದ್ರಲ್ಲಿ ಇವಳು ರೆಡಿ ಆಗೋದನ್ನು ನೋಡಿ ರೆಡಿ ಆಗೋದು ಅದೇನಿದೆಯಲ್ಲ ಅದು ಕಣ್ಣಿನ ಕಗ್ಗೊಲೆ. ಈ ವಿಚಾರದಲ್ಲಿ ಕುರುಡರು ಪುಣ್ಯ ಮಾಡಿದ್ದಾರೆ ಗುರು. ಹುಟ್ಟು ಕುರುಡ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಇದೆಲ್ಲ ನೋಡಿದರೆ ಫೋರ್ಕ್ ತಗೊಂಡು ಕಣ್ಣು ಚುಚ್ಕೊಂತಾನೆ. ನೋಡಿ ಜನರ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ, ನಾನು ಕಿಪಿ, ಇವ್ರಿಷ್ಟು ಜನ ಕಪಿಗಳು ಜನರೇ, ಕಪಿಗಳು. ನಾನು ಗುಜರಿ ಅಂಗಡಿ ಮುಂದೆ ಆಯ್ಕೊಂಡು ತಿಂದರೂ ಬೇಜಾರಿಲ್ಲ. ಈ ಥರದ ಜೀವನ ನನಗೆ ಬೇಡ ಗುರು. ಟೈಮ್ ಖರಾಬಾಗಿರೋದು ಕೇಳಿದ್ದೀನಿ, ಆದರೆ ಇಲ್ಲಿ ಜೀವನನೇ ಖರಾಬಾಗಿದೆ. ಇವಕ್ಕೇನು ರೋಗ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಜನ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ಅದಕ್ಕಿಂತ ಮುಂಚೆ ಕರ್ಕೊಂಬಿಡಿ. ಅವೇನು ಹಲ್ಲು ಅಥವಾ ಆಕ್ಸಲ್ ಬ್ಲೇಡು. ನಾವೆಲ್ಲ ಚಿಕನ್ ತಿಂದರೆ ಹಲ್ಲಿನ ಸಂದಿಲಿ ಎಳೆಗಳು ಸಿಕ್ಕಾಕಂತವೆ. ಇವನು ಹಲ್ಲು ಸಂದಿಲಿ ಲೆಗ್ ಪೀಸೇ ಅಡ್ಡಡ್ಡ ಸಿಕ್ಕಾಕೊಳ್ಳುತ್ತೆ. ಮೊಬೈಲ್ ಬಂದು ಜನರ ತಲೆ ಕೆಟ್ಟೈತಾ ಅಥವಾ ಕೆಟ್ಟಿರೋ ತಲೆಗಳನ್ನ ಮೊಬೈಲ್ ಹೊರಗಾಗ್ತೈತಾ? ಈ ಥರ ಚ್ಯುತಿಯಾಗಿರಿ ಮಾಡಿಬಿಟ್ಟು ಹೆಂಗೂರು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ತೀರಾ? ಜೀವನದಲ್ಲಿ ತುಂಬ ಸಾಲ ಮಾಡಿದ್ದೀನಿ. ಸಾಲ ಕಟ್ಟೋಕ್ಕೂ ಕಷ್ಟ ಆಗ್ತಿದೆ. ಅಂಥದ್ರ ಮಧ್ಯದಲ್ಲಿ ಇವರು ಮಿಳ್ಳಿಚೋದಿಕ್ಕೆ ಆಟಗಳು. ಸಾಲ ಕೊಟ್ಟವ್ರಿಗೆ ವಾಪಸ್ ಕೊಡಬೇಕಲ್ಲ ಅಂತ ಬದುಕಿದ್ದೀನಿ ಅಷ್ಟೇ. ಇಲ್ಲ ಅಂದ್ರೆ ರಿಕವರಿ ಏಜೆಂಟ್ಗಳೆಲ್ಲ ಸೂಸೈಡ್ ಮಾಡ್ಕೊಂಬಿಡೋರು. ಪ್ರೀತಿ ಕುರುಡು ಅಂತ ಕೇಳಿದ್ದೆ, ಇವರಿಬ್ಬರಲ್ಲಿ ಯಾರು ಕುರುಡ್ರು ಅಂತ ಗೊತ್ತಾಗ್ತಿಲ್ಲ. ಪ್ರೀತಿಗೆ ಕಣ್ಣಿಲ್ಲ ಅಂದ್ಬಿಟ್ಟು ಸೀದಾ ಕಣ್ಣಿನ ತೂತಿಗೆ ಹಾಕ್ಬಿಟ್ಟು ತಲೆ ದಂಗ್ತಾರಲ್ಲ ಗುರು. ಯಾವುದೋ ಇದು ಬೋಕಾಚೋದ ಲವ್ ಸ್ಟೋರಿ. ರೀಲ್ಸ್ ಯಾಕೆ ಮಾಡ್ತಾರೆ? ಅವ್ರವ್ರು ಖುಷಿಗೆ ಮಾಡ್ತಾರೆ. ನಾವು ಮಾಡಿದ ರೀಲ್ಸ್ ನೋಡಿದರೆ ಅಟ್ಲೀಸ್ಟ್ ನಮಗೆ ಖುಷಿ ಆಗಬೇಕು. ಒಂದು ವಾರದಿಂದ ಕಕ್ಕ ಮಾಡಿಲ್ಲ ಅಂದರೂ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಇವನೇನು ಗುರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾಸ್ಟ್ ಕಕ್ಕ ಮಾಡಿದಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ. ಅಟ್ಲೀಸ್ಟ್ ಇವನ್ ರೀಲ್ಸ್ನ ಇವನು ನೋಡಿದರೆ ಖುಷಿ ಆಗಬೇಕಲ್ವಾ? ಸಾಮಾನು ಮುಟ್ಕೊಂಡು ಹೇಳೋ ಗುರು, ತೃಪ್ತಿ ಇದೆಯಾ ನಿನಗೆ? ನಿಜ ಹೇಳಬೇಕು, ಇಲ್ಲ ಅಂದರೆ ಕೊಳತೋಗುತ್ತೆ ನಾಲ್ಗೆ ಗುರು. ಸಭ್ಯತೆ ಇಂಪಾರ್ಟೆಂಟು. ಮತ್ತೆ ಅದೇ ಹೇತು ಮುಕುಳಿ ತೊಳೆದೇ ಇರೋ ಎಕ್ಸ್ಪ್ರೆಷನ್ಸು. ಲಿಪ್ಸಿಂಕ್ ಹೆಸರಿಗೆ ಸಿಂಗಲ್ ಹ್ಯಾಂಡೆಡ್ಲಿ ಅತ್ಯಾಚಾರ ಮಾಡಿಬಿಟ್ಟಲ್ಲ ಗುರುವೆ. ಒಳ್ಳೆ ಸಾಂಗ್ನ ಮಾರ್ಗ ಮಧ್ಯದಲ್ಲಿ ಮಾನಭಂಗ ಮಾಡಿಬಿಟ್ಟ. ಆ್ಯಕ್ಟಿಂಗ್ ಅನ್ನೋ ಪದಕ್ಕೆ ದಿನಕ್ಕೆ 3 ಸಲ ಉಣ್ಣಿಸ್ತಾನೆ ಅನ್ಸುತ್ತೆ ಇವನು. ಇವಂದು ಯಾವುದಾದ್ರೂ ವೀಡಿಯೋದಲ್ಲಿ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಾಣಿಸ್ಕೊಂಡ್ರು, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಬಾತ್ರೂಮಲ್ಲಿ ಹಾಕ್ಕೊಂಡು ಬಗ್ಗಿಸ್ಕೊಂಡು ಬಾರಿಸಿರ್ತಾನೆ. ಇವನು ಹಿಂಗೆ ವೀಡಿಯೋಸ್ ಮಾಡ್ತಾ ಹೋದರೆ ಸೋಷಿಯಲ್ ಮೀಡಿಯಾ ಸೋಷಲ್ ಆಗೇ ಇರಲ್ಲ. ಪ್ಲೀಸ್ ನಿಲ್ಸೋ ಗುರು. ಇಲ್ಲಿ ನಮ್ದು ಮ್ಯಾಟ್ರನ್ನ ದಯವಿಟ್ಟು ಬಿಡಿ, ಜಾಸ್ತಿ ಪ್ರಚಾರ ಮಾಡಬೇಡಿ. ಮುಗ್ದೋದ ಅಧ್ಯಾಯವನ್ನು ಯಾರು ಕೆಣಕಕ್ಕೆ ಹೋಗಬೇಡಿ, ಬಿಟ್ಟಾಕಿ. ಹಟ್ರ್ ಸೆಲೆಬ್ರಿಟಿ ಗಾಸಿಪ್ಸ್ನ ಜನಕ್ಕೆ ಕಿಪಿದು ಮುತ್ತದು ಲವ್ ಸ್ಟೋರಿ ಇಂಪಾರ್ಟೆಂಟ್ ಆಗಿದೆ. ಆ ಲವ್ ಮಿಳ್ಳಿಚೋದಿಕ್ಕೇನೆ ಆಗಿರಲಿ, ಜನಕ್ಕಿದೇ ಬೇಕು. ಭಾಗ 3 ಮಾಡೋದಕ್ಕಿಂತ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಕಡೆ ಗಮನ ಕೊಡಿ. ನಗ್ತಾ ಇರಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.